ಹೊಸದಾದ ಸಾಧನೆಗೆ ಕಾದಾಡು ನೀ, ಜಯ ಕೀರ್ತಿ ಸಿಗುವರೆಗೆ ನಿನ್ನ ನೋವುಗಳು ಹಿಮದಂತೆ ಕರಗುವುದು, ನಿನ್ನ ಆಸೆಗಳು ಗುರಿಯನ್ನು ತಲುಪುವುದು. ತಿಳಿ ನೀರಿನ ಸಿಹಿ ಕೊಳದಲ್ಲಿ ಪುಟಿದೇಳಲಿ ಹೊಸದು ತರಂಗ, ಸುಳಿದಾಡುವ ತಂಗಾಳಿಯಲಿ ಪಡಿಮೂಡಲಿ ನವಸಿರಿಗಂಧ. ಧೈರ್ಯವ ತುಂಬಿಕೋ ಮುನ್ನುಗ್ಗುವ ಹೋರಾಡು ನೀ, ಹೊಸದಾದ ಸಾಧನೆಗೆ ಕಾದಾಡು ನೀ, ಜಯ ಕೀರ್ತಿ ಸಿಗುವರೆಗೆ. ಹೆಣ್ಣೊಬ್ಬಳು ತಾ ಕಲಿತರೆ ಬೆಳಕೊಂದು ಉಜ್ವಲ ಉರಿದಂತೆ, ಹೆಣ್ಣೊಬ್ಬಳ ಕಣ್ಣೀರದು ಮನೆಯನ್ನು ಪೂರ್ತಿ ಸುಡುವಂತೆ. ಹೆಣ್ಣೊಬ್ಬಳು ನಗುತ್ತಿದ್ದರೆ ಸಂಸಾರ ಹಾಲ್ಜನು ಹರಿದಂತೆ, ಹೆಣ್ಣೊಬ್ಬಳ ಅಳುಮೋರೆಯೇ ಸುತ್ತೆಲ್ಲ ಹಾಳು ಸುರಿದಂತೆ. ಹೆಣ್ಣೇರಿ ಶಕ್ತಿ ರೂಪ ಚಿಂತೆಯ ಬಿಟ್ಟು ಬಿಡು, ಪನ್ನೀರ ಸಿಂಚನ ಕೊಂದೆ ಮುಖವ ಒಡ್ಡಿಕೊಡು. ಕರಿಗತ್ತಲ ಹಳೆ ಕೂಪವ ತೊರೆದು ಹೊಸದು ಬೆಳಕು ಬರಿಸು, ಹೋರಾಡು ನೀ ಹೊಸದಾದ ಸಾಧನೆಗೆ. ಓ ಕಾದಾಡು ನೀ, ಜಯ ಕೀರ್ತಿ ಸಿಗುವರೆಗೆ. ಕಿಡಿಹಾರಿದ ಮರು ನಿಮಿಷವೇ ಬೆಂಕಿಯ ಜ್ವಾಲೆಯು ಉರಿವಂತೆ, ಹನಿ ಉದುರಿದ ಕೆಲ ಹೊತ್ತಲೆ ನೀರಿನ ಹೊಳೆಯೇ ಹರಿದಂತೆ. ಬಿಡಿಕಾಗದ ಸೇರ್ದಾಗಲೇ ಇಡಿಯಾದ ಪುಸ್ತಕವಾದಂತೆ, ಜೈನೊಡಗಳು ಸುತ್ತಾಡುತ್ತಾ ಮಧುವಿನ ಹುಟ್ಟನ್ನು ಕೊಡುವಂತೆ. ಹೋರಾಟದ ನದಿ ನೀರೆಲ್ಲ ಸಾಗರವಾದೀತು, ಜಡವಿದ್ದ ಕಣಕಣದಲ್ಲೂ ಜೀವ ತುಂಬಿತು. ನೆಲೆಜಾರದೆ ತಲೆಬಾಗದೆ ಪುಟಿದು ಸೆಡೆದು ಭುಜವ ಒಡ್ಡುತ್ತಾ ಹೋರಾಡು ನೀ ಹೊಸದಾದ ಸಾಧನೆಗೆ. ಓ ಕಾದಾಡು ನೀ, ಜಯ ಕೀರ್ತಿ ಸಿಗುವರೆಗೆ. ನಿಮ್ ಮಗಳನ್ನ ನಮ್ಮನೆಗೆ ಧೈರ್ಯವಾಗಿ ಕಳಿಸ್ಬೋದು. ನಾನು ಅವಳನ್ನ ಸೊಸೆ ತರ ನೋಡಲ್ಲ, ಮಗಳಾಗೆ ನೋಡ್ಕೋತೀನಿ. ನೋಡಿ, ನೀವು ವಿಚಾರ ಗೊತ್ತಿಲ್ಲದೆ ಬಂದಿದ್ದೀರಿ. ಈಗಾಗಲೇ ನನ್ನ ಮಗಳಿಗೆ ಮದುವೆ ನಿಶ್ಚಯ ಆಗಿದೆ. 15ನೇ ತಾರೀಕು ಮದುವೆ. ಅದು ಗೊತ್ತಿದೆ ಸರ್, ಅದು ಗೊತ್ತಿದೆ ನಾವೀಗ ಬಂದಿರೋದು. ಏನ್ ಹೇಳ್ತಾ ಇದ್ರಿ ನೀವು? ಅದು ಗೊತ್ತಿದ್ದು ಹೆಣ್ಣು ಕೇಳೋದಕ್ಕೋಸ್ಕರ ಬಂದಿದ್ದೀರಾ? ಹೌದು ಸರ್, ತುಳಸಿಗೆ ಆ ಮದುವೆ ಇಷ್ಟ ಇಲ್ಲ. ಆ ಮದುವೆನ ಹೇಗಾದ್ರೂ ಮಾಡಿ ನಿಲ್ಲಿಸ್ಬೇಕು ಅಂತಾನೆ ಅವಳು ಮುಂದೆ ಓದೋದಕ್ಕೆ ತೀರ್ಮಾನ ಮಾಡಿದಾಳೆ. ಸ್ಟಡಿ ಲೋನ್ ಕೇಳಕ್ ಹೋಗೇನೆ ಆ ಫ್ರಾಡ್ ಗುಂಪುಗೆ ಸಿಕ್ಕಾಕೊಂಡಿತ್ತು. ನೋಡಿ ಸರ್, ತುಳಸಿ ನನ್ನನ್ನು ಮದುವೆ ಆದ್ರೆ ಅವಳು ಎಷ್ಟು ಆಸೆ ಪಡ್ತಾಳೋ ಅಷ್ಟು ಓದಿಸ್ತೀನಿ. ರೀ ಸ್ವಾಮಿ, ತುಳಸಿಗೆ ಮದುವೆ ನಿಶ್ಚಯ ಆಯ್ತು ಅಂತ ಅಪ್ಪ ಹೇಳ್ತಿಲ್ವಾ? ಆಗ್ಲಿಂದ ಮತ್ತೆ ಮತ್ತೆ ಅದನ್ನೇ ಮಾತಾಡ್ತಿದ್ರಲ್ಲ, ಎದೋಗ್ರಿ ಇಲ್ಲಿಂದ. ನೋಡಪ್ಪ, ದೊಡ್ಡವರು ಚಿಕ್ಕವರು ಅಂದೆ ನೀನು ಹಾಗೆಲ್ಲ ಮಾತಾಡ್ಬೇಡ. ನೀನು ಸ್ವಲ್ಪ ಬಾಯಿ ಮುಚ್ಕೊಂಡಿರು.
ಹಲೋ, ಇದು ನನ್ನ ಮನೆ. ನನ್ನ ಮಗನ ಬಾಯಿ ಮುಚ್ಕೊಂಡಿರು ಅಂತ ಹೇಳೋದಕ್ಕೆ ನೀನ್ ಯಾರು? ಇಲ್ಲಿ ನಿನ್ನ ಪೊಲೀಸ್ ಬುದ್ಧಿ ತೋರಿಸ್ಬೇಡ. ಅಲ್ಲ ಸರ್, ಅದು ನೋಡು, ಈ ಮನೆ ಒಳ್ಳೇದು ಕೆಟ್ಟದ್ದು ಎರಡರಲ್ಲೂ ಅವನಿಗೂ ಪಾಲಿದೆ. ಈ ಮನೇಲಿ ಅಂಥ ಒಳ್ಳೆ ಕೆಲಸ ಏನಪ್ಪ ನಡೆಯುತ್ತೆ? ಎಲ್ಲ ಕೆಟ್ಟದೇ ತಾನೇ ನಡೆಯೋದು. ಏನೋ ಹೆಣ್ ಕೇಳೋದಕ್ಕೆ ಬಂದಿದ್ರಿ, ತಪ್ಪಲ್ಲ. ಆದ್ರೆ ವಿಷಯ ಗೊತ್ತಾದ ಮೇಲೆ ಸಾರಿ ಅಂತ ಹೇಳಿ ಹೊರಗಡೆ ಹೋಗ್ಬೇಕು. ಅರ್ಥ ಆಯ್ತಾ? ಸರ್, ತುಳಸಿಗೆ ಆ ಮದ್ವೆ ಇಷ್ಟ ಇಲ್ಲ ಅಂತ ಗೊತ್ತಿದೆ ನಾವು ಬಂದಿದ್ದೀವಿ. ನನ್ನ ಮಗಳಿಗೆ ಇಷ್ಟ ಇಲ್ಲ ಅಂತ ನೀವ್ ಹೇಗೆ ಹೇಳ್ತೀರಾ? ಅವಳು ಒಪ್ಪಿಗೆಯಿಂದನೇ ಈ ಮದುವೆ ನಡೀತಾ ಇರೋದು. ಇಲ್ಲ ಸರ್, ಈ ಮಾತನ್ನ ನೀವ್ ಹೇಳ್ತಾ ಇದ್ದೀರಾ. ತುಳಸಿ ನಾನು ಇಷ್ಟಪಟ್ಟು ಆ ಮದ್ವೆನ ಒಪ್ಕೊಂಡಿದ್ದೀನಿ ಅಂತ ಹೇಳಿ ನಾವ್ ಎದ್ದು ಹೋಗ್ತಾ ಇರ್ತೀವಿ. ನನ್ನ ಮಗಳು ನಿನ್ನ ಹತ್ರ ಹಾಗಂತ ಹೇಳೋ ಅಗತ್ಯ ಏನೂ ಇಲ್ಲ. ನೀನು ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ನ್ಯಾಯಯುತವಾಗಿ ನಡ್ಕೊಂಡಿದ್ದಕ್ಕೆ ನಾನು ನಿನ್ನನ್ನು ಮೆಚ್ಚಿಕೊಂಡೆ ಅಷ್ಟೇ. ನೀನ್ ಇಂಥ ದುರುದ್ದೇಶ ಇಟ್ಕೊಂಡು ನಮ್ಮ ಮನೆಗೆ ಬರ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನ್ನ ಮಗಳಿಗೆ 20 ವರ್ಷ ಅನ್ನ ಹಾಕಿ ಸಾಕಿದ್ದೀನಿ. ಅವಳಿಗೆ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಎಲ್ರಿ ಮೇಲೆ ಹೇಳಿ, ಹೋಗಿ ಮರ್ಯಾದೆಯಾಗಿ ಮನೆಯಿಂದ ಆಚೆ. ಸರ್, 20 ವರ್ಷ ಮಗಳಿಗೆ ಅನ್ನ ಹಾಕೋದು ದೊಡ್ಡ ವಿಷಯ ಅಲ್ಲ. ಅದು ಎಲ್ಲ ಅಪ್ಪಂದ್ರು ಮಾಡೋ ಕೆಲ್ಸನೇ. ಅದನ್ನೇನು ಹೊಸದಾಗಿ ಕಂಡಿಡ್ದಿರೋ ತರ ಮಾತಾಡಬೇಡಿ. ನಾನು ನಿಮ್ಮ ಹುಡುಗಿ ಮಾನ ಕಾಪಾಡಿದ್ದೀನಿ. ನಾನು SI ಅಂತ ಹೇಳ್ದೆ ಇದ್ದಿದ್ರೆ ನಿಮ್ಮ ಹುಡುಗಿ ಹೆಸರು FIR ಸೇರ್ತಾ ಇತ್ತು. ನಾಳೆ ಪೇಪರ್ ಅಲ್ಲಿ ಮೀಡಿಯಾದಲ್ಲಿ ನಿಮ್ಮ ಮಗಳು ಫೋಟೋ ಬಂದು ನಿಮ್ಮ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗಿರೋದು. ನನ್ನ ಮಗ ಹೇಳೋದು ಸರಿನೇ. ಮಾನ ಕಾಪಾಡೋದು ಅಂದ್ರೆ ಜೀವ ಕಾಪಾಡೋದಕ್ಕಿಂತ ದೊಡ್ಡದು ಕಣ್ರಿ. ನಿಮ್ ಮಗಳನ್ನ ನನ್ನ ಮಗ ಕಣ್ಣಿನ ರೆಪ್ಪೆ ಇಟ್ಕೊಂಡು ನೋಡ್ಕೋತಾನೆ. ನಿಮ್ ಮಗಳನ್ನ ದಯವಿಟ್ಟು ನನ್ನ ಮಗನ ಕೊಡಿಪ. ಯೋ, ನಿನ್ನ ಮಗ ವಯಸ್ಸಿನ ಮದದಲ್ಲಿ ಮಾತಾಡ್ತಾ ಇದ್ದಾನ ಕಣಯ್ಯ. ಅಲ್ಲ, ಹೆಣ್ ಕೇಳಕ್ ಮುಂಚೆ ನೀನಾದ್ರೂ ವಿಷಯ ಏನು ಅಂತ ತಿಳ್ಕೊಬಾರ್ದ? ಸೀದಾ ಏಕಾಏಕಿ ಬಂದ್ಬಿಟ್ಟಿಯಲ್ಲ. ಇಷ್ಟು ವಯಸ್ಸಾಗಿದೆ, ಜ್ಞಾನ ಬೇಡ ನಿನ್ಗೆ? ಸರ್, ನಮ್ಮ ಅಪ್ಪನ ಬಗ್ಗೆ ಹಗುರವಾಗಿ ಮಾತಾಡಬೇಡಿ. ನೀವು ನಿಮ್ಮ ಮಗಳಿಗೆ ಒಳ್ಳೆ ಅಪ್ಪ ಆಗೋದಕ್ಕೆ ಮಾತ್ರ ನೋಡಿ. ಕೇವಲ 5 ಲಕ್ಷಕ್ಕೋಸ್ಕರ ಒಬ್ಬ ಕಳ್ಳಂಗೆ, ಕ್ರಿಮಿನಲ್ಗೆ ನಿಮ್ಮ ಮಗಳನ್ನ ಕೂಡ ಕೊಟ್ಟಿದ್ದೀರಲ್ಲ. ನೀವು ನೋಡಿಟ್ಟಿರೋದು ಒಬ್ಬ ಮೋಸಗಾರನ, ಕಳ್ಳನ. ಒಂದು ಜ್ಯುವೆಲರಿ ಶಾಪ್ ಅಲ್ಲಿ ಕಳ್ಳತನ ಮಾಡಿ ಸಿಕ್ಕಾಕೊಂಡಿದ್ದ, ನನ್ನ ಕೈಲಿ ಏಟ್ ತಿಂದಿದ್ದ. ಅಂತ ಕಳ್ಳಂಗೆ ನಿಮ್ಮ ಮಗಳನ್ನ ಕೂಡ ಕೊಟ್ಟಿದ್ದೀರಲ್ಲ. ನೀನು ಒಬ್ಬ ಅಪ್ಪನ, ನಿನಗೆ ಮನಸ್ಸಾಕ್ಷಿ ಇದೆಯಾ? ಓಹೋ, ಇದ್ರಲ್ಲಿ ಈ ಥರನೂ ಒಂದು ವಿಷಯ ಇದೆಯಾ? ಅಲ್ಲಪ್ಪ, ಒಳ್ಳೆ ಹುಡುಗ ಆಗಿದ್ರೆ 5 ಲಕ್ಷ ರೂಪಾಯಿ ನಷ್ಟ ಆಗ್ತಿತ್ತು ಅಂತ ಯೋಚನೆ ಮಾಡ್ತಿದೀಯಾ? ಆಹಾ, ಏನಯ್ಯ, ನಿನ್ ಮಗಳನ್ನ ಮುಂದಿಟ್ಕೊಂಡು ವ್ಯಾಪಾರ ಮಾಡ್ಬೇಕು ಅಂತಿದ್ಯಾ? ನೋಡು, ನೀನು ಒಳ್ಳೆ ಅಳಿಯನ್ನ ಹುಡುಕಿಲ್ಲ, ಹೋಲ್ಸೇಲ್ ರೇಟಲ್ಲಿ ಒಬ್ಬ ಕಸ್ಟಮರ್ ಹುಡುಕಿದ್ಯಾ ಅಷ್ಟೇ ನೀನು. ಏನಮ್ಮ, ಅಲ್ಲಮ್ಮ, ನೀನು ವಯಸ್ಸಿನಲ್ಲಿ ದೊಡ್ಡೋಳ್ ತಾನೆ. ಅಲ್ಲ, ಒಳ್ಳೆ ಹುಡುಗನ್ ನೋಡಿ ನಿನ್ನ ಮೊಮ್ಮಗಳಿಗೆ ಮದುವೆ ಮಾಡ್ಕೊಡು ಅಂತ ನಿನ್ನ ಮಗನಿಗೆ ಹೇಳೋ ತಾನೇ ಅಮ್ಮ. ನನ್ನ ಮಗ ಒಂಥರ ಅಪ್ಪ. ಅವನು ಒಳ್ಳೆಯವ್ರಿಗೆ ತನ್ನ ಮಗಳನ್ನ ಕೊಡೋದಿಲ್ಲ. ಮುದುಕಿ, ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊ ನೀನು. ಯೋ, ಯಾಕೆ ಸುಮ್ಮನೆ ಕಿರ್ಚಾಡ್ತಾ ಇದೀಯಾ? ನನ್ನ ಮೇಲೆ ನಿನ್ ಕೋಪನ ಯಾಕೆ ಪಾಪ ಅಜ್ಜಿ ಮೇಲೆ ತೋರಿಸ್ತಿದೀಯ ನೀನು? ನಾನು ಹಳೆ ಪೊಲೀಸ್ ಕಣಯ್ಯ. ನನ್ನ ಯೂನಿಫಾರ್ಮ್ ಇಲ್ಲದೆ ಹೋದ್ರು ನನ್ನ ದೇಹದಲ್ಲಿ ಹರಿತಿರೋದು ಪೊಲೀಸ್ ಆಗ್ತಾನೆ, ಜ್ಞಾಪಕ ಇಟ್ಕೋ. ನೋಡು, ನನ್ನ ಮಗನ್ ನೋಡಯ್ಯ, ಎಷ್ಟು ಮುದ್ದಾಗಿ ಲಕ್ಷಣವಾಗಿದ್ದಾನೆ. ಇಂಥವನ್ಗೆ ಹೆಣ್ಣು ಕೊಡೋದು ಬಿಟ್ಟು ಆ ಕಳ್ಳನಿಗೆ ಹೆಣ್ಣು ಕೊಡಕ್ ನೋಡ್ತಾ ಇದೀಯಲ್ಲ ನೀನು. ಅವನು ಕಳ್ಳ ಆದ್ರೆ ನೀನು ಪಕ್ಕ ಕಳ್ಳ. ಮದನ್ ಗೋಪಾಲ್ಗೆ ಕಳ್ಳ ಅಂತ ಹೇಳ್ತೀಯ? ಏಯ್, ನಿಮ್ಮ ಅಪ್ಪನಿಗೆ ಹೇಳಿದಾಗ ನೀನು ಕೋಪ ಬರ್ಲಿಲ್ಲ, ಈಗ ಮದನ್ ಗೋಪಾಲ್ ಹೇಳ್ತಾ ಇದ್ದಾನೆ ಕೋಪ ಉಕ್ಕೇಳ್ಬಿಡ್ತಾನೆ ನಿನಗೆ. ಮರ್ಯಾದೆಗೆ ಹೋಗ್ತಿರೋ ಇಲ್ಲ SI ಫೋನ್ ಮಾಡ್ಲೋ? ಸಾಕು ಸುಮ್ಮನೆ ರಯ್ಯ. ಹುಟ್ಟಾಗಿಂದ ನಮ್ಮ ಅಪ್ಪನ ನಂಗೆ ಒಂದ್ ಏಟ್ ಹೊಡೆದಿಲ್ಲ, ನೀನ್ ಅವ್ರಿಗೆ ಕೊಡೋದಿಲ್ಲ. ನಮ್ಮನೆ ಬಂದು ನನ್ನ ಮೇಲೆ ಕೈ ಮಾಡ್ತೀಯ? ಎಷ್ಟೊಂದು ಇದೆ ನಿಂಗೆ? ಏಯ್, ಬಿಡಲ್ಲ ಎಷ್ಟೊಂದು ಇದೆ ನಿಂಗೆ? ಪೊಲೀಸರಿಗೆ ನಿಂಗೆ ಭಯನ? ತಲೆ ಕೆಸ್ಕೊಳ್ಳೋಣ. ನಡಿ ಹೊರಗಡೆ, ನಡಿ, ಬರೀ ಹೋಗಿ ನೀವು, ಹೋಗಿ ಹೋಗಿ ಹೊರಕ್ಕೆ ಹೋಗ್ರಿ, ಹೋಗಿ. ಹೋಗ್ತೀನಿ, ಹೋಗ್ರಿ. ಹೋಗಪ್ಪ, ಗೊತ್ತು. ನಮ್ಮಪ್ಪಂಗೆ ಈ ಗತಿ ಮಾಡಿದಿರಾ? ನೋಡ್ತಾರೆ ಏನ್ ಮಾಡ್ತೀನಿ ಅಪ್ಪಂಗೆ ಈ ಗತಿ ಮಾಡಿದಿರಲ್ಲ, ಅವ್ರನ್ನ ಸುಮ್ಮನೆ ಬಿಡ್ತೀನಿ ಅನ್ಕೊಂಡಿದ್ಯಾ? ಈಗ ನೋಡು, ನಾನು ವರ್ಷ ತೋರಿಸ್ತೀನಿ.
200 ರೂಪಾಯಿ ಖರ್ಚು ಮಾಡಿ ಹೂ ಹಣ್ಣು ತಂದ್ವಿ, ಅದು ವೇಸ್ಟ್ ಆಗೋಯ್ತು. ಮನೆಯಿಂದ ಇಲ್ಲಿಗೆ ಬರೋಕೆ ಆಟೋಗೆ 200 ರೂಪಾಯಿ ಆಯ್ತು. ಅದು ಹೋಗ್ಲಿ, ಈಗ ಬೇರೆ ನಿಮ್ ಹೂ ಒಡೆದೋಗಿದೆ, ಅದಕ್ಕೆ ಡಾಕ್ಟರ್ ಎಷ್ಟು ಕೇಳ್ತಾರೋ ಏನೋ. ನಿಲ್ಸಪ್ಪ ಒಂದು ನಿಮಿಷ. ಅಮ್ಮ ಅಪ್ಪ ಬಾ 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 ನಿಧಾನ. ಅದು ಹುಷಾರ ಕರ್ಕೊಂಡೋಗಪ್ಪ. ಅಮ್ಮ ಹುಷಾರಾಗಿ ಹೋಗಿ. ನೀನು ಬಾರೋ ನಮ್ ಜೊತೆಗೆ. ನಾನು ಬರ್ತೀನಿ, ನೀನು ಹೋಗಮ್ಮ. ನಿಮ್ಮನ್ನ ಈ ಗತಿ ತಂದಿಟ್ಟಿದ್ದಾನಲ್ಲ, ಅವ್ರನ್ನೆಲ್ಲ ಬಿಡಲ್ಲಮ್ಮ. ಅವ್ರನ್ನೆಲ್ಲ ಸುಮ್ಮನೆ ಬಿಡ್ತೀನಿ ಅನ್ಕೊಂಡಿದ್ಯಾ? ನೋಡ್ತಾರೆ ಏನ್ ಮಾಡ್ತೀನಿ. ಪಾಪಿ ಎಷ್ಟೊಂದು ಹೊಡೆದು ಬಿಟ್ಟಿದ್ದಾನೆ ನೋಡು. ಅವನ್ ಕೈಕಾಲ್ ಸೇದ್ ಹೋಗ. ಏನೋ ತುಂಬಾ ಏಟಾಯ್ತೇನೋ, ಗಾಯ ಆಯ್ತೇನೋ ನಿಂಗೆ? ಏನಿಲ್ಲಮ್ಮ. ಏಯ್ ಸ್ವಲ್ಪ ಸುಮ್ಮನೆ ಇರಿ. ಯಾರ್ಯಾರು ಬೀದಿಲ್ ಹೋಗೋರಿಗೆಲ್ಲ ನಮ್ಮನೆ ವಿಷಯ ಗೊತ್ತಾಗಿದೆ. ನೀನೇ ಹೋಗೆಲ್ಲ ಕಡೆ ಡಂಗೂರ ಸಾರ್ಕೊಂಡ್ ಬರ್ತಾ ಇದೀಯಾ? ಯಾರ್ಯಾರೋ ನಿನ್ನ ನೋಡೋ ಹಾಗಾಗೋಯ್ತಲ್ಲ ಮನೆಗೆ ಬಂದು. ಅಪ್ಪ, ಅವತ್ ಬಂದು ನನ್ನನ್ನು ಕೇಳಿದ್ದಕ್ಕೂ ನೀವು ಹೀಗೆ ಬಾಯಿಗೆ ಬಂದ ಹಾಗೆ ಮಾತಾಡಿದ್ರಿ. ಆಮೇಲೆ ಅವ್ರು ಕೆಲಸ ಮಾಡೋ ಜಾಗಕ್ಕೆ ಹೋಗಿ ನನಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ ಅಂತ ನಿರೂಪಿಸ್ದೆ ತಾನೆ? ಇವತ್ತು ಬಂದಿದ್ದವರು ಹಾಗೆ. ಇವ್ರಿಗೂ ನನಗೂ ಯಾವುದೇ ರೀತಿ ಸಂಬಂಧನೂ ಇಲ್ಲ. ನಿಮಗೆ ಸಂಶಯ ಇದ್ರೆ ಹೇಳಿ. ಅವತ್ತು ಬ್ಯಾಂಕ್ ಹೋಗಿ ಜಗಳ ಆಡ್ ಬಂದ ಹಾಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಜಗಳ ಆಡ್ ಬರೋಣ. ಬಾಯಿ ಮುಚ್ಕೊಂಡು ನಿಂತ್ಕೊಳ್ತೀಯ? ಬಾಗಿಲು ತೆಗೆದಿದೆ ಅಂತ ಯಾವ್ಯಾವನೋ ನಾನು ಮದುವೆ ಆಗ್ತೀನಿ ಅಂತ ಬರ್ತಾ ಇದ್ದಾನೆ. ಏಯ್, ಯಾಕೋ ಸುಮ್ನೆ ಇವಳ ಮೇಲೆ ಅಪಾದನೆ ಹೊರಿಸ್ತಾ ಇದೀಯಾ? ನೀನ್ ಮಾಡ್ತಾ ಇರೋದು ಅನ್ಯಾಯ ಅಂತ ಇಡೀ ಊರೂರ್ಗೆ ಗೊತ್ತಾಗ್ತಾ ಇದೆ. ನಿನಗ್ ಮಾತ್ರ ನೀನ್ ಮಾಡ್ತಾ ಇರೋದು ಅನ್ಯಾಯ ಅಂತ ಗೊತ್ತಾಗ್ತಾ ಇಲ್ಲ ಅಲ್ವಾ? ಯಾರೇ ಅನ್ಯಾಯ ಮಾಡಿದ್ರು ಊರ್ಗೂರೇ ಅವ್ರ ಕಡೆ ಬೆಟ್ ಮಾಡಿ ತೋರ್ಸುತ್ತೆ. ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ ನೀನು. ಎಲ್ಲ ನಿನ್ನಿಂದಾನೆ. ಹೋಗೊಳಗೆ, ಕರ್ಕೊಂಡೋಗು. ತುಳಸಿ, ಹೋಗೋ. ಬಾ ಅಮ್ಮ ಒಳಗಡೆ. ಹೇಳಿ ಕೇಳಿ ಅವ್ರು ಪೊಲೀಸ್ನವರು. ಅವ್ರು ಸುಮ್ಮನೆ ಇರೋದಿಲ್ಲ, ಏನಾದ್ರೂ ತೊಂದರೆ ಮಾಡೇ ಮಾಡ್ತಾರೆ. ರೀ, ಇನ್ ಮುಂದೆ ಏನಾದ್ರೂ ತೊಂದ್ರೆ ಆದ್ರೆ ಅಳಿಯಂದ್ರಿಗೆ ಫೋನ್ ಮಾಡಿ ಕರ್ಸ್ಬಿಡೋಣ. ಅವರೇ ಎಲ್ಲ ನೋಡ್ಕೋತಾರೆ. ಮದ್ವೆ ಆಗೋವರೆಗೂ ತುಳಸಿನ ಈ ರೂಮಲ್ಲೇ ಕೂಡ್ ಹಾಕ್ಬಿಡೋಣ. ಆಗ್ಲೇ ನಾವು ನೆಮ್ಮದಿಯಾಗಿರೋಕ್ ಸಾಧ್ಯ. ಏ ಮೋಹನ, ಬಾರೋ ಒಳಗಡೆ ಹೋಗೋಣ. ಬಾ ಬಾರೋ, ಬಾರೇ ಪವಿತ್ರ. ನಿನ್ನನ್ ಕೇಳ್ಕೊಂಡು 2ನೇ ಹುಡುಗನು ಬಂದಾಯ್ತು. ಈ ಹುಡುಗನು ಒಳ್ಳೆ ಒಂಥರ ಕಾಣಿಸ್ತಾನೆ. ನಿನ್ನ ಓದಿಸ್ತೀನಿ ಅಂತ ಬೇರೆ ಹೇಳ್ತಾ ಇದ್ದಾನೆ. ಅಜ್ಜಿ, ಅದು ಸರಿ ಬಿಡು. ಆ ಬ್ಯಾಂಕ್ ಆಫೀಸರ್ನೇ ಬೇಡ ಅಂತೆ. ಇನ್ನು ಈ ಕಾನ್ಸ್ಟೇಬಲ್ನ ಮದ್ವೆ ಆಗ್ತೀಯಾ? ಹೋಗಮ್ಮ, ಹೋಗು. ಹಾಲ್ ಸರಿಯಾಗಿ ನೋಡ್ಕೊಳೆ, ಉಕ್ಬಿಡುತ್ತೆ. ಸರಿಮಾ. ಅಯ್ಯೋ ದೇವ್ರೆ, ಏನಿದು ಕಸ ಎಲ್ಲ ಹಾಗೆ ಹರಡ್ಕೊಂಡಿದೆ, ಯಾರು ಕ್ಲೀನೇ ಮಾಡ್ಲಿಲ್ಲ. ಸುಧಾ, ಏ ಸುಧಾ, ಸುಧಾ, ಸುಮ್ನೆ ಇರೇ ನೀನು. ಸುಧಾ, ನಿನ್ನೆ ಕೂಗ್ತಾ ಇರೋದು, ಬಾಮ್ಮ ಇಲ್ಲಿ. ಏನಮ್ಮ ಆಯ್ತು? ಯಾಕಮ್ಮ ಹೀಗೆ ಕೂಗಾಡ್ತಿದ್ಯಾ? ಸುಧಾ ಎಲ್ಲೇ? ಅವರೆಲ್ಲ ಬರೋ ಹೊತ್ತಾಯ್ತು. ಇನ್ನು ಆ ಸೋಫಾ ಎಲ್ಲ ಕ್ಲೀನ್ ಮಾಡ್ಬೇಕು, ಹಾಲ್ ಎಲ್ಲ ಗುಡಿಸ್ಬೇಕು. ಈ ಕೆಲಸ ಎಲ್ಲ ಬಿಟ್ಟು ಹೋಗಿ ರೂಮಲ್ಲಿ ಮಹಾರಾಣಿ ತರ ಕೂತಿದ್ದಾಳೆ. ಈಗೇನು ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕು ತಾನೆ? ನಾನ್ ಮಾಡ್ತೀನಿ ಬಿಡು. ಅವ್ರನ್ನ ಯಾಕೆ ಕರಿತಾ ಇದೀಯಾ? ನೀನ್ ಸುಮ್ನೆ ಇರೆ, ಅವಳು ಬಂದ್ ಮಾಡ್ಲಿ. ಅವಳು ಇದೇ ಮನೆಗೆ ಸೇರ್ದವಳು ತಾನೆ. ಅವರೆಲ್ಲ ಬರೋ ಹೊತ್ತಿಗೆ ತನಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅನ್ನೋ ತರ ಇದ್ರೆ ಹೇಗೆ? ಇರ್ಲಿ ಬಿಡಮ್ಮ, ನಾನ್ ಮಾಡ್ತೀನಿ ಅನ್ನಲ್ಲ. ನಿನಗೆ ಅಡ್ಗೆ ಮನೇಲಿ ಸಾಕಷ್ಟು ಕೆಲಸ ಇದೆ, ಹೋಗಿ ನೋಡ್ಕೊ ಹೋಗು. ಅಮ್ಮ ಹೋಗು ಅಂತ ಹೇಳಿದ್ನಲ್ಲ. ಸುಧಾ, ಏ ಸುಧಾ, ಸುಧಾ, ಏ ಸುಧಾ, ಅಮ್ಮ ಕೂಗ್ತಿರೋದು ನಿನ್ ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆ. ಮತ್ತೆ ಯಾಕೆ ಸುಮ್ನೆ ಕೂತಿದ್ಯಾ? ಹೋಗ ಅದೇನು ಅಂತ ಕೇಳು. ನೀವು ಸುಮ್ನೆ ಇರ್ತೀರಾ? ನಿಮ್ಗೇನು ಗೊತ್ತಾಗೋದಿಲ್ಲ. ರಂಜಿತ್ ಸಂಬಂಧ ನೋಡಿದ್ಮೇಲೆ ನಿಮ್ಮ ಅಮ್ಮನ್ಗೆ ಕೈ ಕಾಲೇ ನಿಲ್ತಾ ಇಲ್ಲ. ನನ್ ಮೇಲೆ ಅಧಿಕಾರ ತೋರಿಸ್ತಾ ಇದ್ದಾರೆ. ಅದು ಅವ್ರು ಇವತ್ತಿಲ್ಲಿಗೆ ಬರ್ತಾ ಇದ್ದಾರೆ ಅಂತ ಬೆಳಗ್ಗೆಯಿಂದ ನನ್ಗೆ ಹುಡುಕಿ ಕೆಲಸ ಹೇಳ್ತಾ ಇದ್ದಾರೆ. ನಾನು ಇಲ್ಲಿಗೆ ದೊಡ್ಡ ಮನೆಯಿಂದನೇ ಬಂದಿರೋಳು. ಈಗ ಅವ್ರನ್ನ ಹೊಸದಾಗಿ ನೋಡಿದ್ಮೇಲೆ ನಾನು ಅವ್ರಿಗೆ ಕೇವಲ ಆಗ್ಬಿಟ್ಟಿದ್ದೀನಿ. ನೀನ್ ಯಾಕೆ ಹಾಗೆ ಅನ್ಕೋತೀಯ ಸುಧಾ? ನಿನ್ನನ್ನ ಈ ಮನೆಗೆ ತಂದಿರೋ ಅಭಿಮಾನದಿಂದ ತಾನೇ ಅವ್ರು ಕರಿತಾ ಇರೋದು. ಇದು ಅಭಿಮಾನದಿಂದ ಕರೀತಾ ಇರೋ ತರ ಕಾಣಿಸ್ತಾ ಇಲ್ಲ ರೀ. ನಿಮ್ಮಮ್ಮನ್ಗೆ ದರ್ಪ ಬಂದ್ಬಿಟ್ಟಿದೆ. ಆ ದರ್ಪದಿಂದಾನೆ ನಿಮ್ಮಮ್ಮ ಹೀಗೆಲ್ಲ ಆಟ ಆಡ್ತಾ ಇದ್ದಾರೆ. ಇದಕ್ ಮೊದ್ಲು
ಯಾವತ್ತಾದ್ರೂ ನನ್ ಮೇಲೆ ಅಧಿಕಾರ ಚಲಾಯಿಸಿ ಕೆಲಸ ಮಾಡ್ಸಿದ್ರೇನ್ರಿ? ಈಗೇನು ಹೊಸ್ದಾಗಿದೆಲ್ಲ? ಸುಧಾ 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 ಪ್ಲೀಸ್ ಹೋಗಿ, ಅಮ್ಮ ಕರಿತಾ ಇದ್ದಾರೆ. ಇಷ್ಟು ಕರೆದ್ರೂ ಕಿವಿ ಮೇಲೆ ಹಾಕೊಳ್ತಿಲ್ವಲ್ಲ ಇವಳು. ಸುಧಾ 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 ಬಾಗಲ್ ತೆಗೆಯಮ್ಮ. ಸುಧಾ ಹೋಗು. ಏ ಸುಧಾ ಸುಧಾ ಏನೇ ಅಷ್ಟೊತ್ತಿಂದ ಕೂಗ್ತಾ ಇದ್ದೀನಿ, ಕಿವಿ ಕೇಳಿಸ್ತಾ ಇಲ್ವಾ ನಿನ್ಗೆ? ಅದೇನ್ ವಿಷಯ ಅಂತ ಹೇಳಿ ಅತ್ತೆ. ಅವರೆಲ್ಲ ಬರೋ ಹೊತ್ತಾಯ್ತು. ಹಾಲ್ ಎಲ್ಲ ಕ್ಲೀನ್ ಮಾಡಿ ಆರತಿ ತಟ್ಟೆ ರೆಡಿ ಮಾಡು ಅಂತ ಹೇಳಿಲ್ವಾ ನಿನ್ಗೆ? ಇಲ್ಲಿ ಬಂದು ಕೂತ್ಕೊಂಡಿದ್ಯಾ? ಅತ್ತೆ ಅದನ್ನೆಲ್ಲ 2 ದಿನಕ್ಕೆ ಮುಂಚೆನೆ ಮಾಡಿದ್ದೀನಿ. ಯಾವ್ಯಾವ ಜಾಗದಲ್ಲಿ ಏನೇನ್ ಇರ್ಬೇಕೋ ಆ ಜಾಗದಲ್ಲಿ ಎಲ್ಲ ಕರೆಕ್ಟ್ ಆಗಿ ಇಟ್ಟಿದ್ದೀನಿ. ಇನ್ನು ಏನ್ ಮಾಡ್ಬೇಕಿತ್ತು ಹೇಳಿ? ಏನೇ ಸ್ವಲ್ಪನೂ ಜವಾಬ್ದಾರಿ ಇಲ್ವಾ ನಿನ್ಗೆ? ಇದನ್ನೆಲ್ಲ ನೀನೇ ತಾನೇ ಮಾಡ್ಬೇಕು. ಸರಿಯಾಗಿ ಅರ್ಥ ಮಾಡ್ಕೊಂಡು ಕೆಲಸ ಮಾಡು. ಸುಧಾ, ಬರೀ ಇದನ್ನೇ ಮಾಡ್ತಾ ಕೂತ್ಬಿಟ್ರೆ ಆಗೋಯ್ತಾ? ಆರತಿ ತಟ್ಟೆ ಬೇರೆ ರೆಡಿ ಮಾಡ್ಬೇಕು. ಅವ್ರು ಬರೋ ಹೊತ್ತಿಗೆ ಆರತಿ ತಟ್ಟೆಗೋಸ್ಕರ ಅವ್ರ ಬಾಗ್ಲೆಲ್ಲ ಕಾಯ್ತಾ ನಿಂತಿರ್ಬೇಕಾ? ಮುಖಕ್ ಮಾತ್ರ ಮೇಕಪ್ ಹಚ್ಕೊಂಡು ಕೂತ್ರೆ ಸಾಲ್ದು. ಮನೇನು ಹಾಗೆ ನೀಟಾಗಿ ಸುಂದರವಾಗಿ ಇಟ್ಕೋಬೇಕು. ಏನ್ ಹೇಳಿದ್ರು ಅಷ್ಟೇನೆ. ಏ ರಂಜಿತ್, ಏನು ಇದು ಪೇಪರ್ ಹಿಡ್ಕೊಂಡು ಓದ್ತಾ ಕೂತಿದ್ಯಾ? ಅವ್ರು ಬರೋ ಹೊತ್ತಾಯ್ತು, ಬೇಗ ರೆಡಿ ಆಗು. ಅವ್ರು ಬರೋ ಹೊತ್ತಿಗೆ ಬರ್ಲಮ್ಮ. ಅವ್ರು ಬರ್ತಾರೆ ಅಂತ ನಾವು ಬಾಗ್ಲಲ್ಲೇ ಕಾಯ್ಕೊಂಡಿರೋದಕ್ಕಾಗತ್ತಾ? ನೀನು ಆ ಸುಧಾ ತರನೇ ಬೇಜವಾಬ್ದಾರಿಯಿಂದ ಮಾತಾಡ್ತಿದ್ಯಾ. ಬೇಗ ರೆಡಿ ಆಗು. ಅಮ್ಮ, ನಾನು ರೆಡಿ ಆಗಿದ್ದೀನಿ ಅಲ್ವಾ? ನಾನು ಇವತ್ತು ಬ್ಯಾಂಕಿಗೆ ರಜಾ ಹಾಕಿದ್ದೀನಿ. ನನ್ಗೆ ಎಷ್ಟೊಂದು ಕೆಲಸ ಇದೆ ಅಂತ ಗೊತ್ತಾ? ಹೌದಪ್ಪ, ನಿನ್ ಫ್ರೆಂಡ್ಸ್ಗೋಸ್ಕರ ನೀನ್ ಎಷ್ಟೆಲ್ಲ ರಜೆ ಹಾಕಿಲ್ವಾ? ಇವತ್ತು ಒಂದ್ ದಿವಸ ನಿನಗೋಸ್ಕರ ರಜೆ ಹಾಕಿದ್ದು ಬಹಳ ದೊಡ್ಡ ವಿಷಯ ನೋಡು. ಹೇಳೋ, ಬೇಗ ರೆಡಿ ಆಗು. ಹೇಳು. ಅಯ್ಯಯ್ಯೋ, ಇನ್ನು ಈ ಕೆಲಸ ಮುಗ್ದೇ ಇಲ್ವಾ? ಆರತಿ ತಟ್ಟೆ ರೆಡಿ ಮಾಡು ಅಂತ ಹೇಳಿಲ್ವಾ ನಿಂಗೆ? ಬೇಗ ಹೋಗಿ ರೆಡಿ ಮಾಡು. ಮಾಡಿದ್ದೆ ಮಾಡ್ತಾ ಕೂತ್ಕೊಳ್ಳೋದು. ಏನೇ ಇದು? ಕುಂಕುಮದ ನೀರ್ ಕರಡ್ತಾ ಒಳ್ಳೆ ಬಟ್ಟೆ ಅಂಗಡಿ ಬೊಂಬೆ ತರ ನಿಂತ್ಕೊಂಡಿದ್ಯಾ? ಇನ್ನು ಎಲೆ ಕರ್ಪೂರ ಎಲ್ಲ ರೆಡಿ ಮಾಡ್ಬೇಕು. ಅವ್ರು ಬರೋ ಹೊತ್ತಿಗೆ ಅದನ್ನೆಲ್ಲ ಹುಡುಕ್ತಾ ನಿಂತ್ಕೋತೀಯಾ? ಬೇಗ ಬೇಗ ರೆಡಿ ಮಾಡೋದ್ನ. ಏನ್ ಹೇಳಿದ್ರು ಮಾಡ್ತೀನಿ ಅಂತಾಳೆ, ಮಾಡೋದೇ ಇಲ್ಲ. ಅಮ್ಮ, ಕಾರ್ ಬಂತು ಬಾ ಅಮ್ಮ. ಹಾ ಬಂದೆ. ನಮಸ್ಕಾರ. ನಮಸ್ಕಾರಮ್ಮ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರಮ್ಮ. ಬನ್ನಿ ಬನ್ನಿ. ಸುಧನ್ ಕರಿ ಹೋಗಿ. ಸರಿ ಅಮ್ಮ. ಬನ್ನಿ. ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ಸುಧಾ ಸುಧಾ ಅವರೆಲ್ಲ ಬಾಗ್ಲಲ್ಲಿ ಬಂದು ನಿಂತಿದ್ದಾರೆ ಕಣೆ. ಅಮ್ಮ ಅವ್ರಿಗೆ ಆರತಿ ಎತ್ತಕ್ಕೆ ನೀನು ಕೂಗ್ತಿದ್ದಾರೆ. ಬಾ ರೀ, ಚೆನ್ನೈಯಿಂದ ಬಂದವ್ರಿಗೆ ಮನೆ ಒಳಗಡೆ ಬರೋ ಗೊತ್ತಾಗೋದಿಲ್ವಾ? ನಾನ್ ಬಂದ್ ಆರತಿ ಎತ್ತದೆ ಹೋದ್ರೆ ಅವ್ರೇನ್ ವಾಪಸ್ ಹೊರಟೋಗ್ತಾರ? ಸುಧಾ, ಯಾಕೆ? ಅದೆಲ್ಲ ಆಮೇಲೆ ಮಾತಾಡೋಣ. ನೋಡು, ಎಲ್ರು ಬಾಗ್ಲಲ್ಲಿ ನಿಂತಿದ್ದಾರೆ. ನೋಡಿ, ನನಗ್ ತಲೆ ಸಿಕ್ಕಾಪಟ್ಟೆ ಸಿಡಿತಾ ಇದೆ. ನೀವು ಹೋಗಿ, ನಾನು ಆಮೇಲೆ ಬರ್ತೀನಿ. ಸುಧಾ ಹೋಗಿ ಅಂತ ಹೇಳಿದ್ನಲ್ಲ. ಆಯ್ತಾಯ್ತು.